ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಾವಿನಕಾಯಿ ಅಥವಾ ಅಪ್ಪೆಕಾಯಿಂದ ಮಾಡುವ ಗೊಜ್ಜು ಮತ್ತು ತಂಬುಳಿಯನ್ನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಸಿಗೆ ಕಾಲದಲ್ಲಂತೂ ಈ ತಂಬುಳಿ ಮತ್ತು ಗೊಜ್ಜನ್ನು ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಹಿತವೆನಿಸುತ್ತೆ. ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡಬಹುದು. ಇಲ್ಲಿ ನೋಡಿ ಕಾಣಿಸ್ತಾ ಇರೋದು 4 ಅನಂತ ಭಟ್ಟನ ಅಪ್ಪೆಕಾಯಿ. ಸ್ಪೆಷಲ್ ಹೆಸರಿನ ಅಪ್ಪೆಕಾಯಿ, ಪರಿಮಳವಾಗಿದೆ ಫುಲ್ಲು. ನಮ್ಮನೆಯವರು ಊರಿಂದ ತೆಗೆದುಕೊಂಡು ಬಂದಿದ್ದಾರೆ. 2 ಮಾತ್ರ ನಾನಿಲ್ಲಿ ತಂಬುಳಿ ಮತ್ತು ಗೊಜ್ಜನ್ನು ಮಾಡಲಿಕ್ಕೆ ಬಳಸ್ಕೊತಾ ಇದ್ದೀನಿ. ಮೊದಲು ನಾನಿಲ್ಲಿ ತಂಬುಳಿಯನ್ನು ಮಾಡ್ತಾಯಿದ್ದೀನಿ. ತಂಬುಳಿಗೆ ಸ್ವಲ್ಪ ಕಾಯಿ ಸಾಕು. ಅಪ್ಪೆಕಾಯಿ ಎಷ್ಟು ಪೀಸ್ ಇರುತ್ತೋ ಅಷ್ಟೇ ನಾನು ಕಾಯನ್ನು ಹಾಕಿದ್ದೀನಿ. ತಂಬುಳಿಯನ್ನು ಮಾಡಲಿಕ್ಕೆ ಜಾಸ್ತಿ ಕಾಯಿ ಬೇಕಾಗಲ್ಲ. 1 ಸೂಜಿ ಮೆಣಸನ್ನು ಹಾಕಿದ್ದೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ಹಾಕಾಯಿತು, ಕಟ್ ಮಾಡಿರೋ ಮಾವಿನಕಾಯಿ ಅಥವಾ ಅಪ್ಪೆಕಾಯಿ ಪೀಸನ್ನು ಹಾಕಾಯಿತು, ಸೂಜಿ ಮೆಣಸು 1 ಹಾಕಿದ್ದೀನಿ. ಖಾರ ಬೇಡ. ಫೈನಾಗಿ ಗ್ರ್ಯಾಂಡ್ ಮಾಡ್ತೀನಿ. ತಂಬುಳಿ ಅಂದರೆ ಫೈನಾಗಿ ಗ್ರ್ಯಾಂಡ್ ಆಗಿರಬೇಕಾಗತ್ತೆ. ಬೇರೆ ಪಾತ್ರೆಗೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪ್ರಮಾಣವನ್ನು ಮಾತ್ರ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತಂಬುಳಿ ಮತ್ತು ಗೊಜ್ಜು ಸ್ಪೆಷಲ್ ಟೇಸ್ಟ್ ಆಗುತ್ತೆ, ಈಸಿಯಾಗಿ ಮಾಡ್ಬೋದು. ತಂಬುಳಿ ಅಂದರೆ ಸ್ವಲ್ಪ ನೀರಾಗಿರುತ್ತೆ ನೋಡಿ, ಅದರ ನೋಡಿಕೊಂಡು ನಾವು ನೀರನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಹುಳಿಯಾಗಿ ಈಗ ಉಪ್ಪನ್ನು ಕೂಡ ಹಾಕಿದ್ದೀನಿ. ಹೇಗಿರುತ್ತೆ ಈ ತಂಬುಳಿ ಅಂದರೆ, ಈ ಅನಂತ ಭಟ್ಟನ ಅಪ್ಪೆಕಾಯಿ ಅಂದ್ರೆ ಸ್ಪೆಷಲ್ಲು. ನಮ್ಮನೆಯವರು ಊರಿಂದ ತಂದಿದ್ದಾರೆ. ಅದಕ್ಕೆ ನಾನು ಉಪ್ಪು ಹಾಕಾಯಿತು. ಈಗ ಒಗ್ಗರಣೆಯನ್ನು ಹಾಕಿದ್ದೀನಿ. ತೆಂಗಿನ ಎಣ್ಣೆ 2 ಸ್ಪೂನ್, ಒಣಮೆಣಸು ಹಾಗೆ ಇಂಗು, ಸಾಸಿವೆ ಅಷ್ಟೇ ಒಗ್ಗರಣೆಗೆ. ಮತ್ತೇನಿಲ್ಲ ನೋಡಿ. ಅದ್ಭುತ ರುಚಿ ಎನಿಸುವ ಅಪ್ಪೆಕಾಯಿ ತಂಬುಳಿ ರೆಡಿ ಆಗಿಬಿಡ್ತು. ಈ ತಂಬುಳಿ ಒಂದು ಕಡೆ ಇರಲಿ. ಈಗ ನಾನು ಗೊಜ್ಜನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಮಿಕ್ಸಿ ಜಾರನ್ನು ತೊಳೆದಿದ್ದೀನಿ. ಕಾಯನ್ನು ಹಾಕ್ತಾ ಇದ್ದೀನಿ. ಈ ಗೊಜ್ಜು ಅಥವಾ ಮಾವಿನಕಾಯಿ ಚಟ್ನಿ ಅಂದರೆ ಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು. ಕಾಯಿಯನ್ನು ಹಾಕಾಯಿತು. ಈಗ ಸೂಜಿ ಮೆಣಸನ್ನು, ಸ್ವಲ್ಪ ಖಾರ ಇರಲಿ ಈ ಚಟ್ನಿ ಅಂದರೆ ಗೊಜ್ಜು. ಹಾಗೆ ಹುಣಸಿನ ಹಣ್ಣನ್ನು ಕೂಡ ಹಾಕಿದ್ದೀನಿ. ಯಾಕೆಂದರೆ ಮಾವಿನಕಾಯಿ ಅಥವಾ ಅಪ್ಪೆಕಾಯಿ ಎಷ್ಟೇ ಹುಳಿ ಇದ್ದರೂ ಕೂಡ ಈ ಹುಣಸೆ ಹಣ್ಣನ್ನು ಹಾಕೋದ್ರಿಂದ ಸ್ಪೆಷಲ್ ಆದ ಟೇಸ್ಟ್ ಬರುತ್ತೆ. ಕಟ್ ಮಾಡಿರೋ ಪೀಸನ್ನು ಹಾಕಾಯಿತು. ಹುಣಸೆ ಹಣ್ಣನ್ನು ಹಾಕಿದೆ, ಕಾಯನ್ನು ಹಾಕಾಯಿತು. ಈಗ ಇದಕ್ಕೆ ನಾನು ಏನಾಗ್ತೀನಿ ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಈಗ ಮಿಕ್ಸಿ ಜಾರಿಗೆ ಹಾಕಿಬಿಡ್ತೀನಿ. ಯಾಕೆಂದರೆ ಗೊಜ್ಜಲ್ಲ ಇದು. ಸ್ವಲ್ಪ ನೀರನ್ನು ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ತೀನಿ ನೋಡಿ. ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಫೈನಾಗಿ ಗ್ರೈಂಡ್ ಕೂಡ ಮಾಡ್ತಾ ಇದ್ದೀನಿ. ಒಂದು ಕಡೆ ತಂಬುಳಿ ರೆಡಿ ಆಯಿತು, ಒಂದು ಕಡೆ ಗೊಜ್ಜು ಕೂಡ ರೆಡಿ ಆಯಿತು, ಹೋಗ್ತಾ ಇದೆ. ಗೊಜ್ಜು ಕೂಡ ರೆಡಿ ಮಾಡಿ ನಾನು ಇದಕ್ಕೂ ಕೂಡ ಒಗ್ಗರಣೆಯನ್ನು ಹಾಕಿದ್ದೀನಿ. ಇದಕ್ಕೆ ಒಣಮೆಣಸನ್ನು ಹಾಕಿಲ್ಲ. ಫೈನಾಗಿ ಗ್ರ್ಯಾಂಡ್ ಆಯಿತು ನೋಡಿ. ಚಿಕ್ಕ ಪಾತ್ರೆಯಲ್ಲಿ ಮಾಡಿಟ್ಟಿದ್ದೀನಿ. ಸಾಸಿವೆ, ತೆಂಗಿನ ಎಣ್ಣೆ ಮತ್ತು ಇಂಗು. ಈ ಮಾವಿನಕಾಯಿ ಗೊಜ್ಜಿಗೆ ನಾನು ಒಣಮೆಣಸನ್ನು ಮಾತ್ರ ಒಗ್ಗರಣೆಗೆ ಹಾಕಿಲ್ಲ. ನೋಡಿದ್ರಲ್ವಾ, ಗೊಜ್ಜಿಗೆ ಎಕ್ಸ್ಟ್ರಾ ಅಂದರೆ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಸ್ವಲ್ಪ, ಯಾಕೆಂದರೆ ಟೇಸ್ಟ್ ಬರುತ್ತಲ್ಲ ಅಂತ. ಅದ್ಭುತ ರುಚಿ ಎನಿಸುವ, ಈ ಬೇಸಿಗೆಗಾಲಕ್ಕೆ ಹಿತವೆನಿಸುವ ಮಾವಿನಕಾಯಿ ಅಥವಾ ಅಪ್ಪೆಕಾಯಿ ಗೊಜ್ಜು ತಂಬುಳಿ ಒಂದೇ ವಿಡಿಯೋದಲ್ಲಿ ರೆಡಿಯಾಗಿಬಿಡ್ತು. ಯಾರಾದರೂ ಬೇಕಾದರೆ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಈ ವಿಡಿಯೋದಲ್ಲಿ ನಾನು ಹೇಗೆ
ಡಿಸೈನ್ ರಂಗೋಲಿನ ತುಂಬ ಈಸಿಯಾಗಿ ಬಿಡಿಸ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ.